ನವೀನ್ ಕಿಲಾರಳ್ಳಿ ಪಾವಗಡರವರು ನಿಮಗೆ ಬೇರೆ ಯಾವುದನ್ನು ಹೇಳದ ರೀತಿಯಲ್ಲಿ ನೀವೆಲ್ಲರೂ ಸಹ ನಿಮ್ಮನ್ನು ನೀವು ಇರ್ತಕ್ಕಂಥ ನ್ಯೂನತೆಗಳನ್ನು ತಿದ್ದುಕೊಂಡು ಮುಂದೆ ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಉತ್ತರವನ್ನು ಕಂಡುಕೊಂಡಿದ್ದೀರಾ ಅಂತ ನಾನಾದರೂ ಭಾವಿಸಿದ್ದೀನಿ. ಹೌದಾ ಅಲ್ವಾ? ಯಾಕೆಂದರೆ ಕೆಲವರು ಹೇಳೋದಕ್ಕೆ ಮುಜುಗರ ಪಟ್ಕೊಳ್ತೀರಾ, ಆದರೆ ಅವ್ರು ಹೇಳ್ತಕ್ಕಂಥ ಒಂದೊಂದು ಅಂಶದಲ್ಲೂ ಸಹ ಒಂದೊಂದು ಉದಾಹರಣೆಗಳನ್ನು ಕೊಟ್ಕೊಂಡು ಬಹಳ ಮುಂದೆ ಆಗ್ತಕ್ಕಂಥ ಅವಘಡಗಳ ಬಗ್ಗೆ ಬಹಳ ಸ್ಥೂಲವಾಗಿ ನಿಮಗೆ ತಿಳಿಸಿದರು. ನೀವೆಲ್ಲರೂ ಸಹ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಾ. ಯಾಕೆ ಅಂತಂದರೆ ಈಗ ಅವ್ರು ಸರ್ ನೋಡು ಅಷ್ಟು 40 ನಿಮಿಷ ಮಾತಾಡ್ತಾ ಸಿಂಚನವನ್ನು ಗಮನಿಸ್ತಾ ಇದ್ದಾರೆ, ಅವಳು ಭಾವುಕಳಾಗ್ತಾ ಇದ್ದಾಳೆ ಅಂದರೆ ಅವಳು ತಪ್ಪನ್ನು ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ ಆಯ್ತಲ್ಲಿ. ಸಮಾಜದಲ್ಲಿ ನಾವು ಒಬ್ಬ ನೆಮ್ಮದಿಯಾದ ಬದುಕನ್ನು ಕಟ್ಕೊಳ್ತಕ್ಕಂಥ ವ್ಯಕ್ತಿ ಆಗ್ತೀವಿ ಅಂತಕ್ಕಂಥದ್ದನ್ನು ನಿಜವಾಗಲೂ 60 ನಿಮಿಷ ಎಲ್ಲೂ ತೊಡರಿಲ್ಲದೆ ನಿರರ್ಗಳವಾಗಿ ನಿಮಗೆಲ್ಲ ಮನಮುಟ್ಟುವಂತೆ ಅರ್ಥವಾಗತಕ್ಕಂಥ ರೀತಿಯಲ್ಲಿ ಗೊತ್ತಾಯ್ತಲ್ಲ, ಸಾಹೇಬ್ರು ಹೇಳ್ತಕ್ಕಂಥದ್ದಕ್ಕಿಂತಲೂ ಅತಿ ಹೆಚ್ಚಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ, ಅವರು ಕಾನೂನಾತ್ಮಕವಾಗಿ ಹೇಳಿದ್ರು, ನಮಗೆ ಕಾನೂನೇ ಬೇಡ, ಸರ್ ಹೇಳಿದ್ದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತೀವಿ. ನಾವು ಅಳವಡಿಸ್ಕೊಂಡು ಅಂದರೆ ಕಾನೂನು ಅವಶ್ಯಕತೆನೇ ಇಲ್ವ, ನಾವು ತಪ್ಪೇ ಮಾಡಲ್ವಲ್ಲ.